ಕಾರ್ತಿಕ್ ಪುರಾಣದ ಮುಂದುವರೆದ ಅಧ್ಯಾಯಗಳು ಇದರಲ್ಲಿ ಶುರುವಾಗಿದೆ. ಒಬ್ಬ ರಾಜ ಇರ್ತಾನೆ, ಭಾಳ ದೈವಭಕ್ತ. ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ್ ಪುರಾಣ ಓದ್ತಾ ಇರ್ತಾನೆ. ಅವನು ಎಲ್ಲ ಶಿವಾಲಯ, ವಿಷ್ಣು ದೇವಾಲಯ ಎಲ್ಲ ಕಡೆಯೂ ಅವನು ದೀಪಗಳು ಬೆಳಗಿಸ್ತಾ ಇರ್ತಾನೆ. ಎಲ್ಲ ಸತ್ಕರ್ಮಗಳು ಮಾಡೋದೇ ಅವನು ಮನುಷ್ಯ ಜನ್ಮ ಅಂತ ಅಂದ್ಕೊಂಡಿರ್ತಾನೆ. ಪಂಡಿತ ಪುತ್ರ ಪರಮಶುಂಠ ಅಂದಂಗೆ ಅವನಿಗೆ ವ್ಯತಿರಿಕ್ತ ಗುಣಗಳುಳ್ಳ ಒಬ್ಬ ಮಗ ಇರ್ತಾನೆ. ತಂದೆ ಹೇಳಿದ ಯಾವ ಮಾತನ್ನು ಕೇಳ್ತಾ ಇರಲ್ಲ. ರಾಜಂಗೆ ಬೇಜಾರಾಗತ್ತೆ. ಒಂದು ದಿವಸ ಕಾರ್ತಿಕ್ ಮಾಸ, ಆ ದಿವಸ ರಾಜ ಹೇಳ್ತಾನೆ, ಈ ತಿಂಗಳಲ್ಲಾದರೂ ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿ ಕಾರ್ತಿಕ್ ಪುರಾಣ ಓದು, ದೀಪಗಳು ಹಚ್ಚು, ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಕೆಲಸಗಳು ಮಾಡು, ಹೀಗೆ ಆಲಸ್ಯಾಗಿರಬೇಡ, ನೀನು ಮಾಡ್ತಿರೋದು ಯಾವುದು ಸರಿಯಾಗಿಲ್ಲ ಅಂತ. ಅವನ ಮಗ ಹೇಳ್ತಾನೆ, ನೀವು ನನಗೆ ಏನು ಹೇಳಕ್ಕೆ ಬರಬೇಡಿ, ನಾನೇನು ಮಾಡಲ್ಲ, ನಾನು ರಾಜ್ಕುಮಾರ ಆಗಿ ಹುಟ್ಟಿದ್ದೀನಿ, ನಾನು ರಾಜ ಆಗಿ ಬಾಳ್ತೀನಿ, ಇದೆಲ್ಲ ಯಾಕೆ ಅಂತ. ರಾಜಂಗೆ ತುಂಬ ಕೋಪ ಬರುತ್ತೆ. ಎಷ್ಟೇ ಆದರೂ ದೈವಭಕ್ತಿಯುಳ್ಳವರು, ಪೂಜೆ ಮಾಡೋರು ಶಾಪ ಕೊಟ್ಟರೆ ಅದಾಗೇ ಆಗುತ್ತೆ. ನೀನು ಒಂದು ಹೆಗ್ಣದ ಥರ ಇದೆಯಾ, ನೀನು ಹೆಗ್ಣ ಅಲ್ಲಲ್ಲಿ ಬೀಳ ತೊಡ್ಕೊಂಡು ಮಲ್ಕೊಂಡಿರುತ್ತೆ, ಹಸುವಾದಾಗ ಅದು ಇದು ತಿನ್ನತ್ತೆ, ನೀನು ಅದಕ್ಕಿಂತ ಕಡೆ, ನೀನು ಇಲಿಯಾಗಿ ಜನ್ಮ ತಾಳು ಅಂತ. ತಕ್ಷಣ ರಾಜ್ಕುಮಾರಂಗೆ ಜ್ಞಾನೋದಯ ಆಗುತ್ತೆ, ತಪ್ಪಾಯಿತು ಅಂತ ಅಪ್ಪನ ಕಾಲ ಮೇಲೆ ಬಿದ್ದು ಹೊರಲಾಡ್ತಾನೆ. ಆಗ ಎಷ್ಟೇ ಆದರೂ ಪುತ್ರ ವಾತ್ಸಲ್ಯ, ರಾಜ ಹೇಳ್ತಾನೆ, ನೀನು ಕಾರ್ತಿಕ್ ಮಾಸದಲ್ಲಿ ಯಾವಾಗಲಾದರೂ ಕಾರ್ತಿಕ್ ಪುರಾಣ ಕೇಳಿದರೆ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ. ಹಾಗೆ ಅವನು ಇಲಿಯಾಗಿ ಕಾಡು ಕೊಟ್ಟೋಗ್ತಾನೆ. ಒಂದು ಮರದ ಪೊಟ್ರೆಯಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಹಿಂದಿನ ಜನ್ಮ ಯಾವುದೂ ಅವನಿಗೆ ಜ್ಞಾಪಕನೇ ಇರಲ್ಲ. ಆಗ ಕಾರ್ತಿಕ್ ಮಾಸ ಬರುತ್ತೆ. ಒಂದು ಕೆಲವು ವರ್ಷಗಳಾದಮೇಲೆ ವಿಶ್ವಾಮಿತ್ರ ಋಷಿಗಳು ತಮ್ಮ ಶಿಷ್ಯರಿಗೆ ಕಾವೇರಿ ನದಿ ತೀರದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರೆ ಕಾರ್ತಿಕ್ ಪುರಾಣನ. ಅದನ್ನು ಕೇಳಿದ ಮೇಲೆ ಅವನಿಗೆ ಶಾಪ ವಿಮೋಚನೆ ಆಗುತ್ತೆ. ಮುಂದೆ ಅವನು ಸರಿಯಾದ ಜನ್ಮ ತಾಳ್ತಾನೆ ಅಂತ ಕಾರ್ತಿಕ್ ಪುರಾಣ ಹೇಳುತ್ತೆ. ಮುಂದಿನ ಅಧ್ಯಾಯದಲ್ಲಿ ಒಬ್ಬ ವಿಧವೆ ಇರ್ತಾಳೆ. ಭಾಳ ಚಿಕ್ಕ ವಯಸ್ಸಿಗೆ ವಿಧವೆ ಆಗಿರ್ತಾಳೆ. ಆದರೂ ಕೂಡ ದೇವ್ರ ಪೂಜೆ, ಕಾರ್ತಿಕ್ ಪುರಾಣ, ದೀಪ ಹಚ್ಚೋದು ಅದು ಯಾವುದ್ರಲ್ಲೂ ನಂಬಿಕೆ ಇರಲ್ಲ. ಸ್ವಲ್ಪ ದುಡ್ಡಿರುತ್ತೆ, ತವರು ಮನೆ ದುಡ್ಡು, ಗಂಡ ಮಾಡಿಟ್ಟಿದ್ದ ದುಡ್ಡಿರುತ್ತೆ, ಅದನ್ನು ಬಡ್ಡಿ ವ್ಯವಹಾರ ಮಾಡಿಕೊಂಡು ಆ ಬಡ್ಡಿಯಲ್ಲಿ ಒಂದು ಜೀವನ ಸಾಗಿಸ್ತಾ ಇರ್ತಾಳೆ. ಭಾಳ ಗರ್ವಿಷ್ಠೆ ಆಗಿರ್ತಾಳೆ. ಒಂದು ದಿವಸ ಜೋರು ಮಳೆ ಬರ್ತಿರತ್ತೆ. ಆಶ್ರಯಕ್ಕಾಗಿ ಒಬ್ಬ ಸನ್ಯಾಸಿ ಅವ್ರ ಮನೆ ಹತ್ರ ನಿಂತಿರ್ತಾನೆ. ಅವಳನ್ನು ನೋಡ್ತಾನೆ. ಆಗ ಸನ್ಯಾಸಿ ಮಾತಾಡ್ತಾ ಮನುಷ್ಯ ಆದವನು ಕಾರ್ತಿಕ್ ಪುರಾಣ ಓದಬೇಕು, ಕಾರ್ತಿಕ್ ಮಾಸದ ಆಚರಣೆ ಮಾಡಬೇಕು, ಬೆಳಗ್ಗೆ ಎದ್ದು ನದಿ ತೀರದಲ್ಲಿ ಸ್ನಾನ ಮಾಡಬೇಕು, ದೇವತೆಗಳೆಲ್ಲ ಈ ನದಿ ತೀರದಲ್ಲಿ ಸ್ನಾನ ಮಾಡೋಕ್ಕೆ ಬರ್ತಾರೆ, ವಿಷ್ಣು ದೇವಾಲಯದಲ್ಲಿ ದೀಪ ಹಚ್ಚಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತೆಲ್ಲ ಅವನು ಬುದ್ಧಿವಾದ ಹೇಳಿದಾಗ ಆ ವಿಧವೆಗೆ ಜ್ಞಾನೋದಯ ಆಗಿ ಅವಳು ತಾನು ಹಾಗೆ ಆಚರಿಸಿ ಅವಳ ಜನ್ಮನ ಸಾರ್ಥಕ ಮಾಡ್ಕೋತಾಳೆ. ದೀಪಾರಾಧನೆ ಹೇಗೆ ಮಾಡಬೇಕು ಅಂತ ವಸಿಷ್ಠ ಋಷಿಗಳು ಜನಕರಾಜನಿಗೆ ಹೇಳ್ತಾರೆ. ಪುರುಷ ಸೂಕ್ತ ಪಠನೆ ಮಾಡಬೇಕು, ಜಗನ್ನಿಯಾಮಕ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಹರಿನ ಪೂಜೆ ಮಾಡಬೇಕು, ಆದಷ್ಟು ದೇವಸ್ಥಾನಕ್ಕೆ ಹೋಗಬೇಕು, ತಮ್ಮ ಜನ್ಮನ ಸಾರ್ಥಕ ಪಡ್ಕೋಬೇಕು ಅಂತ ಹೇಳ್ತಾರೆ. ಮುಂದಿನ ಕತೆ 8ನೇ ಅಧ್ಯಾಯ, ಅಜಾಮಿಳನ ಕತೆ. ಯಾರಿಗೆ ಅಜಾಮಿಳ ಗೊತ್ತಿಲ್ಲ? ಅಜಾಮಿಳ ಒಬ್ಬ ಶಾಪಗ್ರಸ್ತ ರಾಜ ಅಂತಾನೆ ಹೇಳ್ಬೋದು. ಅವನು ಮನುಷ್ಯನ ಥರಾನೇ ಇರಲ್ಲ. ಅವನು ಮನುಷ್ಯ ರೂಪದಲ್ಲಿ ಇರ್ತಾನೆ, ಆದರೆ ಮನುಷ್ಯನ ಥರ ಇರಲ್ಲ. ಕಡೆಗೆ ಅಂತ್ಯಕಾಲದಲ್ಲಿ ಅವನಿಗೆ ಮರಣ ಬರುತ್ತೆ. ಆ ಮರಣ ಬಾಧೆನ ತಡೆಯೋಕ್ಕಾಗದೆ ತನ್ನ ಮಗನ್ನ ನಾರಾಯಣ ನಾರಾಯಣ ಅಂತ ಕರೀತಾನೆ. ದೇವ್ರನ್ನೆಲ್ಲ ಮಗ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ನಾರಾಯಣ ಬಾರೋ ನಾರಾಯಣ ಅಂತ ಕರೀತಿರ್ತಾನೆ. ಹಾಗೆ ಕರೀತಾ ಅವನ ಪ್ರಾಣ ಹೋಗಿಬಿಡತ್ತೆ. ಆಗ ಯಮಭಟ್ರು ಬರ್ತಾರೆ, ವಿಷ್ಣುದೂತರು ಬರ್ತಾರೆ. ಇನ್ನೇನು ಯಮಭಟ್ರು ಅವನನ್ನು ಎಳ್ಕೊಂಡು ಹೋಗಬೇಕು ಅಂದಾಗ ವಿಷ್ಣುದೂತರು ಹೇಳ್ತಾರೆ, ಇಲ್ಲ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಬರೋಕ್ಕೆ ಆಜ್ಞೆ ಆಗಿದೆ ಅಂತ. ಇದೇನು ವಿಚಿತ್ರ, ಅವನ ಬದುಕಲ್ಲಿ ಅವನು ಮನುಷ್ಯನ ಥರಾನೇ ಇರಲಿಲ್ಲ. ಅವನು ಸತ್ಕರ್ಮ ಮಾಡಲಿಲ್ಲ, ದಾನ ಮಾಡಲಿಲ್ಲ, ದೀಪಾರಾಧನೆ ಮಾಡಲಿಲ್ಲ, ಕಾರ್ತಿಕ್ ಮಾಸದಲ್ಲಿ ನಲ್ಲಿ ಗಿಡದ ಹತ್ತಿರ ಹೋಗಿ ಅವನು ಭೋಜನ ಮಾಡಲಿಲ್ಲ, ನಲ್ಲಿ ವೃಕ್ಷಕ್ಕೆ ದಾತ್ರಿ ಗಿಡಕ್ಕೆ ನೀರು ಹಾಕಲಿಲ್ಲ, ಯಾವುದೂ ಮಾಡದೆ ಹೇಗೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂದಾಗ ವಿಷ್ಣುದೂತರು ಹೇಳ್ತಾರೆ, ಅವನು ಮರಣ ಸಮಯದಲ್ಲಿ
ನಾರಾಯಣ ಅಂತ ಹೇಳಿದ್ದಾನೆ. ಅದವನ ಮಗನ ಹೆಸರು ಅಂತಾರೆ ಶಿವದೂತರು. ಮಗನೋ ಯಾರೋ, ಆದರೆ ಹೆಸರು ನಾರಾಯಣ. ಅದಕ್ಕೋಸ್ಕರ ಅವನು ಸ್ವರ್ಗಕ್ಕೆ ಹೋಗಬೇಕು ಅಂತ. ಹೀಗೆ ಮರಣ ಕಾಲದಲ್ಲಿ ನಾರಾಯಣ ಜಪ ಮಾಡಿದ್ದಕ್ಕೆ ಅವನು ಸ್ವರ್ಗವಾಸಿ ಆಗ್ತಾನೆ. ಕಾರ್ತಿಕ್ ಪುರಾಣದ 9 ಅಧ್ಯಾಯಗಳು ಆಯಿತು. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಖುಷಿಯಾಗತ್ತೆ. ಈ ಕಥೆಗಳನ್ನ ಕೇಳ್ತಾ ಇದ್ರೇ ಜನ್ಮ ಧನ್ಯ ಆಗತ್ತೆ. ಧನ್ಯವಾದಗಳು.